ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿರುವಂಥ ಮಾತು, 5 ವರ್ಷದಲ್ಲಿ 500 ಕೋಟಿ ರೂಪಾಯಿ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ. ನಾನು ಹಿಂದೆನೇ ಹೇಳಿದ್ದೆ ರಾಮನ ಹೆಸರಲ್ಲಿ BJP ಮೋಸ ಮಾಡ್ತಾ ಇದೆ ಅಂತ. ಇದರ ಹಿಂದಿರುವಂಥವ್ರು ಯಾರು ಅಂತ ಕೇಳ್ತಾರೆ ಪ್ರಿಯಾಂಕ್. ಯುವಕ ಅರೆಸ್ಟ್ ಆಗಿರೋ ಕೇಸು ಅವನು ನೇರವಾಗಿ ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಮಾತುಕತೆ ನಡೆಸಿರುವಂಥ ಆಡಿಯೋ ಈಗ ನೋಡಿ. ಅದನ್ನು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಮಗೆ ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸಪ್ ಚಾಟ್ನಲ್ಲಿ ಏನೇನಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ವಿ ಆಲ್ರೆಡಿ ಟೇಕನ್ ಹಿಮ್ ಇನ್ ಟು ಕಸ್ಟಡಿ. ನಿನ್ನೆ NIA ಅವರಿಗೂ ಕೂಡ NIA ಅವರು ಕೂಡ ಬಂದು ವಿಚಾರಣೆ ಮಾಡಿದ್ದಾರೆ. ಅದೇನಾದರೂ ಇದೆ ಆ್ಯಸ್ ಪರ್ NIA ಅವರ ನಿರ್ದೇಶನ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆಕ್ಕಿಂತ ಮೀರಿದಂಥ ವಿಚಾರ ಇರೋದು. ಸೊ ವಿ ಆರ್ ಕೋಆಪ್ರೇಟಿಂಗ್ ವಿತ್ ದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಲ್ಲಿ, ಯಾವುದೇ ರೀತಿಯಾದಂಥ ಸ್ಲೀಪರ್ ಸೆಲ್. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಬೇರೆ ಕಡೆಯಿಂದ ವಲಸೆಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದು. ಆದರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮಗೆ ಯಾವುದಾದ್ರೂ ಒಂದು ಲೀಡ್ ಸಿಗೋ ತನಕ. ಸೊ ಅದರಿಂದ ಇದೇನು ಸ್ಲೀಪರ್ ಸೆಲ್ಲು ಅದು ಇದು ಅಂತಿಲ್ಲ. ನಮ್ಮಲ್ಲಿ ನಮ್ಮ ಇಂಟಿರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿರ್ಬೋದು, ಇದಕ್ಕೆಲ್ಲನೂ ಕೂಡ ಒಂದು ಭಾಳ ಸ್ಟ್ರಿಕ್ಟಾಗಿ ಇದನ್ನು ವಿಜಿಲೆನ್ಸ್ ನಾವು ಮಾಡ್ತಾಯಿದ್ದೀವಿ, ವಿಜಿಲೆಂಟ್ ಆಗಿದ್ದೀವಿ. ಸೊ ಇದು ಯಾವುದೂ ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ಲು ಇಲ್ಲ ಮತ್ತು ಸ್ಲೀಪರ್ ಸೆಲ್ ಆಗೋಕ್ಕೆ ಬಿಡೋದು ಇಲ್ಲ. ಯುವಕ